ವಕ್ಫ್ ವಿಚಾರದಲ್ಲಿ ಕರ್ನಾಟಕ ಬಿಜೆಪಿಯಲ್ಲಿ ಅಂತರ್ಯುದ್ಧ ನಡೀತಾ ಇದೆ. ವಿಜೇಂದ್ರಗೆ ಮತ್ತೊಂದು ಶಾಕ್ ಅನ್ನು ಕೊಟ್ಟಿದ್ದಾರೆ ಅವರ ವಿರೋಧಿ ಬಣ. ವಕ್ಫ್ ವಿಚಾರದಲ್ಲಿ ಕರ್ನಾಟಕ ಬಿಜೆಪಿಯಲ್ಲಿ ಅಂತರ್ಯುದ್ಧ, ವಿಜೇಂದ್ರಗೆ ಮತ್ತೊಂದು ಶಾಕ್. ಯತ್ನಾಳ್ ಅಂಡ್ ಟೀಮ್ ಕಾರ್ಯಕರ್ತರಿಗೆ ಹೊಸ ಸಂದೇಶವನ್ನ ಕೊಟ್ಟಿದ್ದಾರೆ. ನಾವು ಹೊಸ ಟೀಮ್ ಕಟ್ಟೋಣ ಎನ್ನುವ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಹೊಸ ಟೀಮ್ ಕಟ್ಟೋಣ ಅಂತೇಳಿ ಬಿಜೆಪಿ ಶಾಸಕ ಯತ್ನಾಳ್ ಕಲಬುರಗಿಯ ವಕ್ಫ್ ವಿರುದ್ಧದ ಹೋರಾಟದಲ್ಲಿ ಹೇಳಿದ್ದಾರೆ. ಯತ್ನಾಳ್ ಹೇಳಿಕೆ ಹೊರಬಿದ್ದಿದ್ದು, ಇವರೆಲ್ಲ ಒರಿಜಿನಲ್ ಕಾರ್ಯಕರ್ತರಲ್ಲ ಅಂತೇಳಿ ಯತ್ನಾಳ್ ಕಿಡಿಕಾರಿದ್ದಾರೆ. ಇವರೆಲ್ಲರೂ ಕೂಡ ರಾತ್ರಿ ಕಾಂಗ್ರೆಸ್ ನಾಯಕರ ಜೊತೆಯಲ್ಲಿ ಇರ್ತಾರೆ, ಬೆಳಿಗ್ಗೆ ಇಲ್ಲಿ ಜೈ ಶ್ರೀರಾಮ್ ಅಂತಾರೆ. ಅಂಥವ್ರು ಇವರೆಲ್ಲ ಹೇಳಿ ಸದ್ಯ ಯಡಿಯೂರಪ್ಪ ಮತ್ತು ವಿಜೇಂದ್ರ ವಿರುದ್ಧ ಬಂಡಾಯ ನಾಯಕರು ಸಿಡಿದೆದ್ದಿದ್ದಾರೆ. ಮಾಜಿ ಸಿಎಂ ಯಡಿಯೂರಪ್ಪ ವಿರುದ್ಧ 108 ಕೇಸ್ಗಳಿವೆ. ಕಾಪಾಡೋ ಶಿವಪ್ಪ ಅಂತ ಡಿಸಿಎಂ ಡಿಕೆ ಮನೆಯಲ್ಲಿರ್ತಾರೆ. ಕಾಪಾಡೋ ಸಿದ್ದಯ್ಯ ಅಂತೇಳಿ ಸಿದ್ದರಾಮಯ್ಯನವರ ಮನೆಯಲ್ಲಿರ್ತಾರೆ. ಯಡಿಯೂರಪ್ಪ ಬಿವೈ ವಿಜೇಂದ್ರ ವಿರುದ್ಧ ಯತ್ನಾಳ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ವಕ್ಫ್ ವಿಚಾರದಲ್ಲಿ ಕರ್ನಾಟಕ ಬಿಜೆಪಿಯಲ್ಲಿ ಈ ಅಂತರ್ಯುದ್ಧ ಮುಂದುವರೆದಿದ್ದು, ಸದ್ಯ ಯತ್ನಾಳ್ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ಗಳನ್ನು ಗಮನಿಸ್ತಾ ಇದ್ರೆ ಹೊಸ ತಂಡ ಸೃಷ್ಟಿ ಮಾಡಿ ಬಿಜೆಪಿಯಲ್ಲಿ ಪ್ರತಿಭಟನೆಯ ಕಾವು ಹೆಚ್ಚಿಸ್ತಾ ಇದ್ದಾರೆ. ಹೊಸ ಟೀಮ್ ಕಟ್ಟೋಣ ಅಂತ ಹೇಳ್ತಾ ಇದ್ದಾರೆ. ಕಲಬುರಗಿಯಲ್ಲಿ ಇವತ್ತು ವಕ್ಫ್ ವಿರುದ್ಧದ ಹೋರಾಟ ನಡೀತಾ ಇದೆ. ಈ ಹೋರಾಟದ ಸಂದರ್ಭದಲ್ಲಿ ಯತ್ನಾಳ್ ಕೊಟ್ಟಂತ ಹೇಳಿಕೆಗಳು ಸಾಕಷ್ಟು ಪಕ್ಷದ ಆಂತರಿಕ ವಲಯದಲ್ಲಿ 108 ಗೊಂದಲ ಉಂಟಾಗಿದೆ ಅನ್ನೋದನ್ನ ಸ್ಪಷ್ಟಪಡಿಸ್ತಾ ಇದೆ. ಇವ್ರು ಒರಿಜಿನಲ್ ಕಾರ್ಯಕರ್ತರೇ ಅಲ್ಲ ಅಂತೇಳಿ ಗುಡುಗಿದ್ದಾರೆ. ರಾತ್ರಿ ಕಾಂಗ್ರೆಸ್ ನಾಯಕರ ಮನೆಯಲ್ಲಿರ್ತಾರೆ, ಅವ್ರ ಜೊತೆಗೆ ಚರ್ಚೆ ಮಾಡ್ತಾರೆ, ಬೆಳಿಗ್ಗೆ ಬಂದು ಜೈ ಶ್ರೀರಾಮ್ ಅಂತ ಹೇಳ್ತಾರೆ. ಅಂತವ್ರು ನಮಗೆ ಬೇಡವೇ ಬೇಡ, ನಾವು ಹೊಸದೊಂದು ಟೀಮೇ ಕಟ್ಟೋಣ, ನೀವೇನು ತಲೆ ಕೆಡಿಸ್ಕೊಳ್ಬೇಡಿ, ಬಹಿರಂಗವಾಗಿಯೇ ಕರೆ ನೀಡಿದ್ದಾರೆ ಯತ್ನಾಳ್ ಬಿಜೆಪಿ ಕಾರ್ಯಕರ್ತರಿಗೆ. ಯತ್ನಾಳ್ ಅಂಡ್ ಟೀಮ್ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಹೋರಾಟನೇ ಮಾಡಿಲ್ಲ ಅಂತ ಹೇಳಿದೆ. ವಿಜೇಂದ್ರ ವಕ್ಫ್ ವಿರುದ್ಧ ಹೋರಾಟ ಎಲ್ಲಿ ಮಾಡಿದ್ದಾನೆ ತೋರಿಸಿ, ಯಾವ ಹಳ್ಳಿಗೆ ಹೋಗಿ ರೈತರ ಮನವಿಯನ್ನು ಸ್ವೀಕರಿಸಿದ್ದಾನೆ ತೋರಿಸಿ. ರಾತ್ರಿ ಆದ್ರೆ ಸಾಕು ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯನವರ ಮನೆಯಲ್ಲಿ ಇರ್ತಾರೆ, ಅವರೆಲ್ಲಿ ರೈತರ ಪರವಾಗಿ ಹೋರಾಟ ಮಾಡ್ತಾರೆ. ಈಗಂತ ಮಾಜಿ ಸಿಎಂ ಯಡಿಯೂರಪ್ಪ ವಿರುದ್ಧ ಮತ್ತು ಬಿವೈ ವಿಜೇಂದ್ರ ವಿರುದ್ಧ ಗುಡುಗಿದ್ದಾರೆ. ಅಷ್ಟೇ ಅಲ್ಲ, ಯಡಿಯೂರಪ್ಪನವರ ವಿರುದ್ಧ 108 ಕೇಸ್ ಇದ್ದಾವೆ ಅಂತ ಹೇಳಿದ್ದಾರೆ. ಇದರಿಂದ ಬಚಾವ್ ಮಾಡಿ ಅಂತೇಳಿ ಡಿಕೆ ಶಿವಕುಮಾರ್ ಅವರ ಮನೆಯಲ್ಲಿ ಮೀಟಿಂಗ್ ಮಾಡ್ತಾರೆ. ಕಾಪಾಡೋ ಶಿವಪ್ಪ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಮನೆಗೆ ಹೋಗ್ತಾರೆ, ಸಿದ್ದರಾಮಯ್ಯನವ್ರ ಮನೆಗೆ ಹೋಗ್ತಾರೆ. ಅವರ ಕೇಸ್ಗಳಿಂದ ಬಚಾವ್ ಆಗಕ್ ಬೇಕಾಗಿರುವ ತಯಾರಿ ಮಾಡ್ತಿದ್ದಾರೆ. ಜನರ ಕಷ್ಟಗಳನ್ನ ಆಲಿಸ್ತಾ ಇಲ್ಲ ಅಂತೇಳಿ ಯತ್ನಾಳ್ ಗುಡುಗಿದ್ದಾರೆ. ಭಯ ಯಾಕಾಗ್ತದ್ರಿ? ನಾವು ಜನರ ಸಲ ಹೋರಾಟ ಮಾಡಕತ್ತೀವಿ. ಯಾವುದೇ ಕುಟುಂಬದ ವಿರುದ್ಧ ಹೋರಾಟ ಇಲ್ಲ, ರಾಜ್ಯಾಧ್ಯಕ್ಷ ಕಸೂರದ ಸಲ ಹೋರಾಟ ಇಲ್ಲ, ಮುಖ್ಯಮಂತ್ರಿ ಅವರ ಸಲ ಹೋರಾಟ ಇಲ್ಲ, ರೈತರ ಸಲುವಾಗಿ, ಮಠ ಮಂದಿರ ಸಲುವಾಗಿ, ಜನರ ಸಲುವಾಗಿ, ದೇಶಕ್ಕಾಗಿ ನರೇಂದ್ರ ಮೋದಿ ಅವರು ಹೇಳ್ಯಾರ ವಕ್ಫ್ ಸಂವಿಧಾನದಿಂದ ತೆಗೆದು ಹಾಕ್ತೀವಿ ಅಂದ್ರ ಅದಕ್ಕೆ ಜನಾದೇಶನು ಬೇಕಾಗಿದೆ, ಜನಜಾಗೃತಿ ಬೇಕಾಗಿದೆ. ಜನರಿಗೆ ಇನ್ನೂ ಕಲ್ಪನಾ ಇಲ್ಲ ಈ ವಕ್ಫ್ ಅನ್ನೋದು ಎಷ್ಟು ಕೆಟ್ಟ ಮಕ್ಕಳು, ಎಷ್ಟು ಕಾನೂನು ಐತೆ ಅನ್ನೋದು. ಪಾಪ ಮುಕ್ತ ರೈತರಿಗೆ ಗೊತ್ತಿಲ್ಲ, ಮುಕ್ತ ಮಠಾಧೀಶರಿಗೆ ಗೊತ್ತಿಲ್ಲ. ಎಷ್ಟೋ ಮಠಾಧೀಶರಿಗೆ ತಮ್ಮ ಮಠಕ್ಕೆ ಉತ್ತಾರ ತಗೊಂಡಿಲ್ಲ. ಅವ್ರು ಈಗ ಹೋಗಿ ತೆಗಿಲಕತ್ತಾರ ವಕ್ಫ್ ಆಗ್ಯಾವ ನಾವು ಬಿಜಾಪುರ್ನಾಗ. ಅದಕ್ಕ ಜನಜಾಗೃತಿ ಮಾಡ್ಲಕತ್ತೀವಿ ಹೊರತು ಯಾವುದೇ ರಾಜಕೀಯ ಲಾಭಕ್ಕಾಗಿ ಅಲ್ಲ, ಯಾವುದೋ ಕುಟುಂಬವನ್ನ ಮುಗಿಸ್ಲಿಕ್ಕೆ ನಾವು ಮಾಡ್ತಾ ಇದ್ದೀವಿ. ಸ್ವಹಿತಾಸಕ್ತಿಗಾಗಿ ಮಾಡ್ತಾ ಇದ್ದಾರೆ ಹೋರಾಟ ಅಂತ. ಯಡಿಯೂರಪ್ಪನ ಸ್ವಹಿತಾಸಕ್ತಿಗೆ ಮಾಡಿದ್ರಲ್ರಿ ಅವ್ರ ಮಗನ ಮುಖ್ಯಮಂತ್ರಿ ಮಾಡತ್ತೆ. ನೋಡ್ರಿ ಜನ ಕೂಡ ಇದೋರಿ ಬರ್ರಿ, ಯಾರು ಬಂದೆಲ್ಲ ತೋರಿ ಬರ್ರಿ. ಈಗ 4 ವರ್ಷದಿಂದ ದೂರ ಕೊಟ್ಟು ಒಂದು ರೂಮ್ ತಂದಿರ್ತಾರೆ ದಿಲ್ಲಿ ಒಳಗೆ. ಇದು 4 ರೂಮ್ ತುಂಬ 4 ಯತ್ನಾಳ್ ಉಚ್ಚಾಟನೆ ಮಾಡ್ರಿ, ಚಿತ್ರ ತಳಿಸಿ. ನೀವು ಟಿವಿಯಲ್ಲಿ ಹಂಗೆ ಹೊಡಿತೀರಿ. ಇನ್ನೊಂದು ವಾರದಲ್ಲಿ ಯತ್ನಾಳ್ ಉಚ್ಚಾಟನೆ ಬ್ಯಾಡ ಎಷ್ಟು ದಿವಸಕ್ಕೆ ಹೇಳಕತ್ತೀರಿ? 4 ವರ್ಷದಲ್ಲಿ ಹೇಳಕತ್ತೀರಪ್ಪ. ಹೌದೌದು, ಗೆದ್ರ ಅವ್ರು ಹೊರಬೇಕು, ಸೋತ್ರ ನಾವು ಕಾರ್ಯಕರ್ತರು ಹೊರಬೇಕು. ಹೌದು, ಏನು ಅಡ್ಡಿಲ್ಲ. ಅನುಭವ ರಾಜಕಾರಣಿಗಳು ಹೇಳ್ತಾರ, ಅವ್ರಿಗೆ ಅಭಿನಂದನೆಗಳು. ಪಕ್ಷದವರಿಗೆ ಇದೀವಿ ನಾವು. ಭಾರತ್ ಮಾತಾ ಕಿ ಜೈ ಅಂತೀವಿ, ಜೈ ನರೇಂದ್ರ ಮೋದಿ ಅವ್ರು ಅಂತೀವಿ,
ಅಟಲ್ ಬಿಹಾರಿ ವಾಜಪೇಯಿ ಜೈ ಇತ್ವಿ. ಇವ್ರೆಲ್ಲರೂ ರಾಜ್ಯ ನಾಯಕರಾದ್ವಿ ನಾವು. ನಮ್ಮ ರಾಜ್ಕುಮಾರ್ ಪಾಟೀಲ್ ಬಂದಾರ. ಇವಾಗ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನನ್ನ ಸಹೋದ್ಯೋಗಿ ಮಹೇಶ್. ಈಗ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಹೇಶ್, ಕಲಬುರಗಿಯಲ್ಲಿ ಇವತ್ತೇನು ವಕ್ಫ್ ಬೋರ್ಡ್ ವಿರುದ್ಧ ಹೋರಾಟ ನಡೀತಾ ಇದೆ, ಆ ಹೋರಾಟ ಏನು ವಕ್ಫ್ ಬೋರ್ಡ್ ವಿರುದ್ಧವಾ ಅಥವಾ ಸ್ವಪಕ್ಷದ ಬಂಡಾಯ ನಾಯಕರ ವಿರುದ್ಧವಾ ಅಂತ? ಏನು ವಿಜಯ್, ನಿನ್ನೆ ಬೀದರ್ ಜಿಲ್ಲೆಯಿಂದ ವಕ್ಫ್ ಬೋರ್ಡ್ ವಿರುದ್ಧ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ನೇತೃತ್ವದ ತಂಡ ಪ್ರತಿಭಟನೆಗೆ ಚಾಲನೆ ನೀಡಲಾಗಿತ್ತು. ಮುಂದುವರೆದು ಇಂದು ಕಲಬುರಗಿಯಲ್ಲಿ ರೈತರ ಜಮೀನು ಕಬಳಿಕೆ ನಿಂತಿರುವ ವಕ್ಫ್ ಬೋರ್ಡ್ ವಿರುದ್ಧ ಪ್ರತಿಭಟನೆ ನಡೆಸಲಾಯಿತು. ಇನ್ನು ನಗರದ ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಪಾದಯಾತ್ರೆಯ ಮುಖಾಂತರ ಈ ಪ್ರತಿಭಟನೆ ನಡೆಸಲಾಗಿತ್ತು. ಈ ಪ್ರತಿಭಟನೆಯಲ್ಲಿ ವಕ್ಫ್ ಹಟಾವೋ ದೇಶ ಬಚಾವೋ ಎಂದು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಲಾಗಿತ್ತು. ತದನಂತರ ಮಾತನಾಡಿದ ಬಿಜೆಪಿ ಶಾಸಕನಾಗಿರ್ತಕ್ಕಂಥ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮಾಜಿ ಸಿಎಂ ಯಡಿಯೂರಪ್ಪ ಹೇಳಿಕೆಗೆ ಗರಂ ಆಗಿದ್ದಾರೆ. ಇನ್ನು ಏನು ಸ್ವಹಿತಾಸಕ್ತಿ ಹೋರಾಟ ಮಾಡಿದ್ದಾರೆ ಎಂದು ಬಿಎಸ್ವೈ ಅವರು ಹೇಳಿಕೆಗೆ ಯತ್ನಾಳ್ ಅವರು ಗರಂ ಆಗಿದ್ದು, ಯಡಿಯೂರಪ್ಪ ಅವರಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನ ಮಾಡೋದಕ್ಕೆ ನನ್ನದೇ ಪಾತ್ರವಿದೆ. ಅವರ ಸಿಎಂ ಮಾಡಿದರೆ ನಾನು ಬಿಜೆಪಿಗೆ ಬರ್ತೇನೆ ಎನ್ನುವುದು ಹೇಳಿದ್ದೇನೆ ಎಂದು ಹೇಳಲಾಗಿದ್ದು, ಇನ್ನು ಬಿಎಸ್ವೈ ಅವರು ಸಿಎಂ ಮಾಡಿದರು, ನಾನು ಬಿಜೆಪಿಗೆ ಬಂದೆ. ನಂತರ ವಕ್ಫ್ ವಿರುದ್ಧವಾಗಿ ಜನ ಪರವಾಗಿ ಹೋರಾಡುತ್ತಿದ್ದೇನೆ. ನಾನು ರಾಜ್ಯಾಧ್ಯಕ್ಷನಾಗುವುದಕ್ಕೆ ಸಿಎಂ ಆಗುವುದಕ್ಕೆ ಹೋರಾಟ ಮಾಡುತ್ತಿಲ್ಲ. ರೈತ ಹಾಗೂ ಮುಂದುವರೆದ ಪರವಾಗಿ ಹೋರಾಟ, ಮಠ ಮಂದಿರ ಪರವಾಗಿ ಹೋರಾಟ ಮಾಡುತ್ತಿದ್ದು, ಇದು ನನ್ನ ಯಾವುದೇ ರಾಜಕೀಯಕ್ಕಾಗಿ ಹೋರಾಟ ಮಾಡುತ್ತಿಲ್ಲ, ಸ್ವಹಿತಾಸಕ್ತಿ ಹೋರಾಟ ಮಾಡ್ತಿಲ್ಲ ಎಂದು ಶಾಸಕ ಬಸನಗೌಡ ಪಾಟೀಲ್ ಅವರು ಯತ್ನಾಳ್ ಹೇಳಿರೋದು. ಯತ್ನಾಳ್ ಉಚ್ಚಾಟನೆಗೆ 4 ವರ್ಷಗಳಿಂದ ಏನು ಮಾಧ್ಯಮದವರು ಹೇಳಿಕೆ ಬರ್ತಾ ಇದೆ ಅನ್ನೋದಕ್ಕೆ ಕೂಡ ಗರಂ ಆಗಿದ್ದು ಅವರು. ನೀವು ಇನ್ನು ಯಡಿಯೂರಪ್ಪ ತನ್ನ ಮಗನಿಗೆ ಸಿಎಂ ಮಾಡೋದಕ್ಕೆ ಹೊರಟಿದ್ದು ತನ್ನ ಹಿತಾಸಕ್ತಿಗಲ್ಲ. ಹಾಗೂ ರಾಜ್ಯದಲ್ಲಿ 3 ಉಪಚುನಾವಣೆಯಲ್ಲಿ ಸೋಲು ವಿಚಾರವಾಗಿನೂ ಮಾತನಾಡಿದ್ದು, ಗೆದ್ದರೆ ಕ್ರೆಡಿಟ್ ಅವರು ಹೊರಬೇಕು, ಸೋತರೆ ನಾವು ಹೊರಬೇಕು. ಅನುಭವಿ ರಾಜಕಾರಣಿಗಳು ಹೇಳ್ತಾರ, ಅವರಿಗೆ ಅಭಿನಂದನೆಗಳು ಅಂತ ಗರಂ ಆಗಿ ಹೇಳಲಾಗಿದೆ. ವಿಜಯ್, ಓಕೆ ಮಹೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಬಟ್ ಒಟ್ನಲ್ಲಿ ಇಲ್ಲಿ ಏನಂತಂದ್ರೆ ವಕ್ಫ್ ಬೋರ್ಡ್ನ ವಿರುದ್ಧ ಹೋರಾಟ ಮಾಡೋದ್ರ ಜೊತೆಗೆ ಬಿಜೆಪಿಯ ಬಂಡಾಯ ನಾಯಕರೆಲ್ಲ ಸೇರಿ ರಾಜ್ಯಾಧ್ಯಕ್ಷನ ವಿರುದ್ಧ ಹೋರಾಟ ಮಾಡುವಂತೆ ಕಂಡು ಬರ್ತಾ ಇದೆ. ಒಂದೇ ಕಲ್ಲಲ್ಲಿ 2 ಅಕ್ಕಿ ಹೊಡಿತಿದ್ದಾರೆ ಏನು ಯತ್ನಾಳ್ ಅವರು, ಆ ಪ್ರಯತ್ನ ಮಾಡ್ತಾ ಇದ್ದಾರೆ. ಒಂದು ಈ ಕಡೆ ವಕ್ಫ್ ಬೋರ್ಡ್ನ ವಿರುದ್ಧ ಹೋರಾಟ ಮಾಡೋ ಮೂಲಕ ಕಾರ್ಯಕರ್ತರಲ್ಲಿ ತಮ್ಮ ವಿಶ್ವಾಸ ಹೆಚ್ಚಿಸ್ಕೊಳ್ತಾ ಇದ್ದಾರೆ. ಮತ್ತೊಂದು ಕಡೆ ನನ್ನನ್ನು ನೀವು ಕಡೆಗಣಿಸಿದ್ರೆ ನನ್ನ ಬಲ ದೊಡ್ಡದಿದೆ ಅನ್ನೋದನ್ನ ತೋರ್ಪಡಿಸ್ಕೊಳ್ತಾ ಇದ್ದಾರೆ. ಯತ್ನಾಳ್ ಅವರ ಜೊತೆಗೆ ರಮೇಶ್ ಜಾರಕಿಹೊಳಿ ಅವರಂತೂ ಪ್ರತಿ ಹಂತದಲ್ಲೂ ಕೂಡ ಹೆಜ್ಜೆ ಇಡ್ತಾ ಇದ್ದಾರೆ. ಈತ ಮಧು ಬಂಗಾರಪ್ಪನವರು ಕೂಡ ಅವ್ರ ಜೊತೆ ಇದ್ದಾರೆ. ಈಗಾಗಲೇ ಬಹಳ ದೊಡ್ಡ ಮಟ್ಟದಲ್ಲಿ ಸದ್ಯಕ್ಕೆ ಬಿಜೆಪಿ ನಾಯಕರ ಒಂದು ಹೋರಾಟ ಮುಂದುವರೆದಿದೆ. ಕಲಬುರಗಿಯಲ್ಲಿ ಇವತ್ತು ಏನು ವಕ್ಫ್ ವಿವಾದದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಭಟನೆ ನಡೀತಾ ಇದೆ. ಈ ಪ್ರತಿಭಟನೆ ಬಹಳ ಜೋರಾಗಿ ನಡೀತಾ ಇದೆ. ಸದ್ಯಕ್ಕೆ ಯತ್ನಾಳ್ ಟೀಮ್ ಆಕ್ಟಿವ್ ಆಗಿದೆ. ರಾಷ್ಟ್ರದ ನಾಯಕರು ಕೂಡ